ಬಂಡಿ ಹೊಡಿಬೇಕಾದ್ರೆ ದಮ್ ಇರಬೇಕು. ಒಂದು 50 ಜನ ಬಂದ್ರೂ ರಣರಂಗದಲ್ಲಿ ಯುದ್ಧಕ್ಕೆ ಬಂದ್ರೂ ಎದುರಿಸ್ತೀನಿ ಅನ್ನೋ ಕೆಚ್ಚಿರ್ತದೆ ಬಂಡಿ ಹೊಡಿಬೇಕಾದ್ರೆ. ನೀವು ಗಾಡಿ ಓಡಿಸಿದ್ರೆ ಏನು ಸುಖ ಸಿಗ್ತದೆ? ರೋಡ್ ಮೇಲೆ ಬುರ್ರು ಅಂತೀರ ಅಷ್ಟೇ, ಎಲ್ಲಾನ ಯಾರೋ ಡಿಕ್ಕಿ ಹೊಡೆದ್ರೆ ಮುಗಿದೋಯ್ತು ಅವನ ಕತೆ. ಬಂಡಿ ಯಾರಾದ್ರೆ ಏನಪ್ಪ ಭಯಂಕರ, ಇಂಥ ಜನ ಇಂಥ ಈ ಕಾಲದಲ್ಲಿ ಇದಾರ. ಇವತ್ತು ಬಂಡಿ ಹೊಡಿದ್ರೆ ಎಷ್ಟು ದಮ್ ಬೇಕು, ಅದು ವಂಶಾವಳಿ ಚಾಲ್ತಿ ಇರಬೇಕು, ತಂದೆ ತಾಯಿಯಿಂದ ಹೆರಿಡಿಟಿ ಬಂದಿರಬೇಕು. ಬಂದಿದ್ರೆ ಕಟ್ಟಕ್ಕೆ ಬಂದಿರ್ತದೆ. ಇವತ್ತು ಕಟ್ತೀವಿ, ಮನೆ ಹತ್ರ ನಿಲ್ಲಿಸ್ಕೊಂತೀವಿ. ಯಾರಾದರೂ ಎಷ್ಟೋ ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತರ್ತಾರೆ, ಒಳ್ಳೆ ಕಾರ್ ತರ್ತಾರೆ, ಯಾರು ನೋಡಕ್ ಬರ್ತಾರೆ ಅವ್ರ ಮನೆ ಹತ್ರ? ನಮ್ಮ ಮನೆ ಹತ್ರ ಬರ್ತಾರೆ. ಏನಪ್ಪ ಎಂಥದ್ದು ಇವ್ರು ಇಂಥ ಓರಿ ಕಟ್ಟಿದಾರಲ್ಲ ಅಂತ ಅನ್ನೋದು ಒಂದು ಹೆಮ್ಮೆ ಇದೆ. ಅದರಿಂದ ನಮ್ಮ ತಂದೆಯವರು, ನಮ್ಮ ಕುಟುಂಬ ಪರಿವಾರ ಅಂತೇಳಿ ನಾವು ಉಳಿಸ್ಕೊಂಡಿದ್ದೀವಿ ಅವ್ರ ನೆನಪಿಗಾಗಿ. ಅಂದರೆ ನೀವು ಅವತ್ತಿನ ಬೀಜದವ್ರಿಗೆ ಕಟ್ಕೊಂಬರೋದು ಪರಂಪರೆದಿಂದ. ಅಣ್ಣ ನೀವು ರೈತ ಸಂಘ ಅಧ್ಯಕ್ಷರು? ನಾವು ಹೊಸಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷರು. ಅಣ್ಣ ಇಲ್ಲಿ ಘಾಟಿ ಜಾತ್ರೆ ಪರವಾಗಿಲ್ವಾ? ಯಾವ ಥರ ಇದೆ ಜಾತ್ರೆ? ಎಲ್ಲ ಇಡೀ ಜಾತ್ರೆಗಳ ಪೈಕಿ ಘಾಟಿ ಜಾತ್ರೆನೇ ಚೆನ್ನಾಗಿ ಸೇರೋಂಥದ್ದು. ಈ ಜಾತ್ರೆ ಬಿಟ್ಟರೆ ಇನ್ಯಾವುದು ಜಾತ್ರೆ ಸೇರಲ್ಲ. ಅದೇನಿದೆ ಈ ಜಾತ್ರೆ ಮಹಿಮೆ, ಎಲ್ಲ ಕಡೆಯಿಂದಲೂ ಹೆಚ್ಚಿನ ಜನ ಬರೋಂಥ ಜಾತ್ರೆ ಇದೆ. ಇವಾಗ ಬೇರೆ ಕಡೆ ಜಾತ್ರೆಗಳೆಲ್ಲನೂ ಕಡಿಮೆ ಆಗೋದು. ಏನು ಈಗ ಹಾಲಿ ಮಾಲೂರು ಹತ್ರ ಸಾಪ್ಲಮ್ಮನ ಜಾತ್ರೆ ಅದೊಂದು ಸ್ವಲ್ಪ ಸುಮಾರಾಗಿ ನಡೀತದೆ, ಬಿಟ್ಟರೆ ಘಾಟಿ. ನಮ್ಮ ಕಡೆ ಎಲ್ಲ ಉಳಿದಂಥ ಜಾತ್ರೆಗಳೆಲ್ಲನೂ ನಿಂತೋಗ್ಬಿಡ್ತು. ಯಾಚಿಗ್ರಾಸು ನಿಂತಾಯಿತು, ನಿನ್ನೆ ನಂದಿನೂ 1 ವರ್ಷ 2 ವರ್ಷ ಅದು ನಿಂತೋಗ್ತದೆ. ಹಾಗಾಗಿ ನೆಲ ಜಾತ್ರೆಗೆಲ್ಲ ಕಡಿಮೆ ಆಗುತ್ತೆ. ಅಣ್ಣ ಹೆಚ್ಚಿನ ಜಾತ್ರೆ ಹೇಳೋದಾದ್ರೆ ಮುಂಚೆ ಯಾವ ಥರ ಸೇರ್ತಿತ್ತು ಅದು ಏನ್ರಿ ಇವತ್ತು ಆ ಜಾತ್ರೆ ಏನಾದರೂ ಇವತ್ತು ಸೇರಿಬಿಟ್ರೆ ಹೇಳ್ಬೇಕಂದ್ರೆ ಇಡೀ ವರ್ಲ್ಡಲ್ಲಿ ರೆಕಾರ್ಡ್ ಅಂತ ಅನ್ಬೋದು. ಆಗಿನ ಕಾಲಕ್ಕೆ ಒಳ್ಳೆ ಹಸಿ ಮೇವು ಸಿಗ್ತಾ ಇತ್ತು, ಒಳ್ಳೆ ತಿನಿಸಿ. ಆಗಿನ ಕಾಲದಲ್ಲಿ ತಿನಿಸು ಮೇಯಿಸೋರು, ಎಲ್ಲರೂ ಮೇವು ಬಾಯಿ ಕೊಟ್ಟು ತಿನಿಸು ಮೇಯಿಸೋರು. ನಾವೇನಾದ್ರು ಊರಲ್ಲಿ ನಮ್ಮ ಪಕ್ಕ ಊರು ತರಬಳ್ಳಿ ಅಂತೇಳಿ ಮನೆ ಮೇಲೆ ಎತ್ಬಿಟ್ರೆ ಅವಾಗೇನು ಮರ ಇದು ಏನು ಅಡ್ಡ ಇರ್ತಾ ಇಲ್ಲ. ಎಚ್ ಕ್ರಾಸ್ ನಮ್ಮ ಕಣ್ಣು ಆಯಿಸಷ್ಟು ಕೂಡ ಎಲ್ಲಿನೂ ಇಂಥ ಟೆಂಟ್ ಎಲ್ಲಿ ಲೂಸ್ ಇರ್ತಾರೆ, ಎಲ್ಲ ಗ್ಯಾಪ್ ಇಲ್ಲದೆ ಬಂದಿರ್ತಾ ಇತ್ತು ಆ ಜಾತ್ರೆ. ಅದು ಆ ಜಾತ್ರೆ ನೋಡೋ ಸುಖನೇ ಬೇರೆ ಇತ್ತು. ಜನನ ಕೊಳ್ಳಕ್ಕೆ ಹಂಗೆ ಬರ್ತಾಯಿದ್ರು. ಇವತ್ತು ಕೊಳ್ಳಕ್ಕೆ ಬರೋದಿಲ್ಲ, ದನ ಕಟ್ಟೋರು. ಎಕ್ಸ್ಟ್ರಾಸ್ಗೆ ಆಂಧ್ರ, ತಮಿಳ್ನಾಡು ಆ ಕಡೆಲ್ಲ ಸುಮಾರು ಭಾಗದಿಂದ ಜನ ಬರೋದು. ಈಗೆಲ್ಲ ನಶಿಸೋಗಿದೆ, ಎಲ್ಲ ನಶಿಸೋಗಿದೆ. ಜೊತೆಗೆ ಏನಂದರೆ ಈಗ ಎಲ್ಲನೂ ಯುವಕರು ಏನಾಗೈತು ಅಂತಂದರೆ ಭೂಮಿಗೆ ಶ್ರಮ ಕೊಡೋರು ಹೊರಟೋದ್ರು. ಏನಿದ್ರೆ ಯಂತ್ರಗಳು ಇಟ್ಕೊಂಡು ಅವತ್ತು ಒಂದು ದಿವಸ ಉಳುಮೆ, ಒಂದು ದಿವಸ ಬಿತ್ತನೆ, ಅಷ್ಟಕ್ಕೆ ಬಂದುಬಿಟ್ರು. ಹಿಂದೆ ಅಂತಂದರೆ ಒಂದು 3 ತಿಂಗಳು ಬಿತ್ತನೆ ವ್ಯವಸಾಯ, ಉಳುಮೆ ಮಾಡೋದು ಇದು ಎಲ್ಲನೂ ಮಾಡಿ ಬಿತ್ತನೆ ಹಾಕ್ಬೇಕಾದ್ರೆ 3 ತಿಂಗಳು ಟೈಮ್ ಬೇಕಿತ್ತು. ಇವತ್ತು ಯಾರಿಗಿದೆ ಆ ತಾಳ್ಮೆನೇ ಇಲ್ಲ, ತಾಳ್ಮೆ ಕಳ್ಕೊಂಡು. ಎತ್ತಿನ ಜೊತೆಯಲ್ಲಿ ನಡೆಯೋನಿಗೆ ಏನು ಕಾಯಿಲೆನೇ ಇರೋದಿಲ್ಲ. ಇವತ್ತು ಎಲ್ರಿಗೂ ಶುಗರ್ ಇದೆ. ಮನೆ ಅಂತ ಅಂದಮೇಲೆ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಅವ್ನಿಗೇನೋ ಒಂದು ಕಿಟ್ಟೆಲ್ಲ. ಆವಾಗ ಎತ್ತಿನಲ್ಲಿ ವ್ಯವಸಾಯ ಮಾಡೋನಿಗೆ ಏನು ಕಾಯಿಲೆನೂ ಇಲ್ಲ, ಮುಪ್ಪನವರೆಗೂ ಆರಾಮಾಗಿ ಇರ್ತಾ ಇತ್ತು. ಎತ್ತಿನ ಜೊತೆಯಲ್ಲಿ ನಡೆಯೋರು ಯಾರು? ನಡೆಯೋರು. ಈಗ ಅವೆಲ್ಲ ಬಿಟ್ಟು ಮುಂಚೆ ಜನ ವಾಕಿಂಗ್ ಮಾಡೋರು ಇತ್ತು, ಅವಾಗ ಅವ್ರಿಗೂ ವಾಕ್ ಆಗ್ತಿತ್ತು. ಇವಾಗ ಅವರೇ ವಾಕ್ ಹೋಗ್ತಾರೆ. ಅವರಿಗೆ ಅದೆಲ್ಲನೂ ಅತಂತ್ರ ಆಗ್ಬಿಟ್ಟಾರೆ. ಹೌದು, ವಾಕನ್ನು ಸಮಯಕ್ಕೆ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ರಿ. ಮೊದಲು ಎಲ್ಲ ಕೆಲಸನೂ ಕೃಷಿ ಚಟುವಟಿಕೆಯಲ್ಲೇ ವ್ಯಾಯಾಮ ಆಗ್ತಾ ಇತ್ತು. ಇವಾಗ ವ್ಯಾಯಾಮನ ಕಳ್ಕೊಂಬಿಟ್ಟು ಸ್ಪೆಷಲಾಗಿ ವ್ಯಾಯಾಮ ಅಂತ ಮಾಡಕ್ಕೆ ಹೋಗ್ತಾ ಇದ್ರಿ. ಏನು ಸುಖ ಸಿಕ್ತು? ದುಡ್ಡು ಕೊಟ್ಟು ವ್ಯಾಯಾಮ ಮಾಡೋದು, ದುಡ್ಡು ಕೊಟ್ಟು ವ್ಯಾಯಾಮ ಮಾಡೋದು ನ್ಯಾಚುರಲ್ ವ್ಯಾಯಾಮ ಆಯ್ತಲ್ಲ. ಅಣ್ಣ ಇನ್ನೂ ಎಷ್ಟು ದಿನ ಹೋಗಿರ್ತೀರಾ ನೀವು ಗಾಡಿ ಜಾತ್ರೆ? ಇನ್ನೂ ಒಂದು 3 ದಿವಸ 4 ದಿವಸ ಆಗ್ಬೋದು. ಪ್ರೈಸ್ ಯಾವತ್ತು ಅನೌನ್ಸ್ ಮಾಡ್ತಾರೋ ನೋಡ್ಕೊಂಡು ಅವತ್ತು. ಪ್ರೈಸ್ ಯಾವ ಥರ ಕೊಡ್ತಾರೆ ಗಾಡಿ ಜಾತ್ರೆಯಲ್ಲಿ? ಗ್ರೇಡ್ ಮಾಡ್ತಾರೆ ಅವರು. ಯಾವ ಚಾಂಪಿಯನ್ ಬರ್ತದೆ, ಅಲ್ಲಲ್ಲಿ ಹೇಗೆ, ಅಲ್ಲಿಲ್ಲದೆ ಇರೋದು ಹೇಗೆ, ಅಲ್ಲು 2 ಅಲ್ಲು 4 ಅಲ್ಲು 6 ಅಲ್ಲು ಕಡೆ ಅಲ್ಲು ಬೀದರಲ್ಲಿ ಚಾಂಪಿಯನ್ ನೋಡ್ಕೊಂತಾರೆ. ಯಾವುದೊಂದು ಎತ್ತು ಕೊಡ್ಬೇಕಾದ್ರೆ ಎಲ್ಲ ಚಾಂಪಿಯನ್ಗೆ ನೋಡಿ ಸೆಲೆಕ್ಷನ್ ಮಾಡಿ. ಅಂದರೆ ಈಗ ಪ್ರೈಸ್ ಅವತ್ತೇ ಕೊಡ್ತಾರಾ? ಅದು ದಿನಾಂಕ ಅಕಸ್ಮಾತ್ ಲೇಟ್ ಆದ್ರೂ ಎಲ್ಲ ಹೆಸರು, ಫೋನ್ ನಂಬರ್ ಎಲ್ಲ ತಗೋತಾರೆ, ಊರೆಲ್ಲ ತಗೋತಾರೆ, ಫೋನ್ ಮಾಡ್ತಾರೆ. ಅವತ್ತು ಬಂದು ಪ್ರೈಸ್ ತಗೋತಾರೆ. ಸರಿ, ನಿಮ್ಮ ಮಾಹಿತಿ ಧನ್ಯವಾದ. ಹಾಗೆ ನಿಮ್ಮ ನಂಬರ್ ಹೇಳ್ಬಿಡಿ. 9731567795. ಅಕ್ಕಲೇಗೌಡ, ಹೊಸಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷ. ಯಾವ ಊರು? ತರಬಳ್ಳಿ. ಊರು ಗ್ರಾಮ ಬಂದು ತರಬಳ್ಳಿ. ಯಾರೇ ಬಂದರೂ ಕ್ರಾಸಿಂಗ್ ಇರುತ್ತೆ. ಟೈಮಿಂಗ್ ಯಾರೋ ಒಬ್ರು ಏನು ಟೈಮಿಂಗ್ ಏನು ಬೇಕಿಲ್ಲ. ಬೆಳಗ್ಗೆ ಸಂಜೆ ಬಂದರೆ ಆರಾಮಾಗಿರ್ತದೆ. ನಾವು ಹೊರಗಡೆ ಎಲ್ಲಾದ್ರೂ ಹೋಗಿದ್ರೆ
ಬೆಳಗ್ಗೆ ಸಂಜೆ ಆದರೆ ಯಾರಾದರೂ ಇದ್ದೇ ಇರ್ತೀವಿ. ಮಧ್ಯಾಹ್ನ ಅಂದರೆ ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ಹೋಗಿದ್ದು ಸ್ವಲ್ಪ ಮಧ್ಯಾಹ್ನ ಗೋರಿ ಬಿಡೋದು ಸಿಗ್ತಲ್ಲ ಈಟ್ ಇರುತ್ತೆ. ಏನೋ ಸೂಕ್ತ ಅಲ್ಲ. ಸೂಕ್ತ ಅಲ್ಲ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಆದರೆ ಒಳ್ಳೆಯದು. ಇನ್ನು ನಂಬರ್ ಹೇಳ್ಬಿಡಿ ಹಂಗೆ. 99